ಪರವಾಗಿ ಆಗ್ತಾ ಇದೆ. ಸೊ ಅದಕ್ಕೆ ತಮ್ಮೆಲ್ಲರ ಸಹಕಾರಕ್ಕಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇನ್ನೂ ಮಾಡಬೇಕಾಗಿರೋದು ಬಹಳ ಇದೆ. ಸೊ ನಾನು ಗ್ಲಾಸು ಅರ್ಧ ಖಾಲಿ ಇದೆ ಅಂತ ನೋಡೋ ಮನುಷ್ಯ ನಾನು. ಸೊ ಹಾಗಾಗಿ ಅದನ್ನ ಮೈ ನೇಚರ್. ಸೊ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರಕ್ಕಾಗಿ ಧನ್ಯವಾದ. ಆದರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ನಾವೆಲ್ಲರೂ ಏನೇ ಆದರೂ ಕೂಡ ಕರ್ನಾಟಕದಲ್ಲಿ ಹಿಂದೆ ಇದ್ದಂಥ ಆಡಳಿತ ವ್ಯವಸ್ಥೆ ಇವತ್ತು ಉಳಿದಿಲ್ಲ. ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು. ಹಳೆ ಆಡಳಿತ ವ್ಯವಸ್ಥೆ ವಾಪಸ್ ಬರಬೇಕು. ಸರ್ಕಾರ ಅನ್ನೋದು ಜನಪರ ಆಗಿರಬೇಕು. ನಾನು ಈಗ ಎಂಡ್ ಆಫ್ ದ ಡೇ ನಾನು ಉದಾಹರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ ಯಾವ ರೀತಿ ಸಣ್ಣ ಸಣ್ಣ ವಿಷಯಗಳಿಗೆ ಜನಗಳ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮೈಯಲ್ಲಿ ರಕ್ತ ಕುದಿಯುತ್ತೆ. ಸೊ ಆದರೂ ಕೂಡ ಹಾಗಂತೇಳಿ ನಾವು ನಿರಾಶೆ ಆಗೋದಿಲ್ಲ. ನೀವು ಪ್ರಯತ್ನ ಮಾಡಬೇಕು. ದಯವಿಟ್ಟು ನಾನು ಅನೇಕ ಬಾರಿ ಹೇಳಿದ್ದೇನೆ, ತಾವು ಹೋಗ್ಬೇಕು, ಅಲ್ಲಿ ರ್ಯಾಂಡಮ್ ಆಗಿ ಹೋಗಿ ತಾವು ಜನಗಳನ್ನ ಭೇಟಿ ಮಾಡಬೇಕು. ಆವಾಗ ಮಾತ್ರ ಗೊತ್ತಾಗುತ್ತೆ. ನಾನು ಕೂಡ ಹೋಗಿ ಅಲ್ಲಿ ನೋಡುವಾಗ ಆವಾಗಲೇ ಕೆಲವೆಲ್ಲ ವಿಷಯಗಳು ನಮ್ಮ ಗಮನದಲ್ಲೇ ಇಲ್ಲ ಅಂತವಲ್ಲಿ ನಡೀತಾ ಇರ್ತವೆ. ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಸೊ ತಾವುಗಳು ಅದನ್ನ ದಯವಿಟ್ಟು ಮಾಡಬೇಕು ಅನ್ನೋದು ನಾನು ತಮ್ಮಲ್ಲಿ ರಿಕ್ವೆಸ್ಟ್. ಇಲ್ಲದೆ ಹೋದ್ರೆ ನಾವು ಇಲ್ಲಿ ಟ್ರ್ಯಾಕರ್ಗೆ ತಂದಿರೋದು ಬಹುಶಃ ಒಂದು 30-40% ಆಫ್ ದ ನಮ್ಮ ವರ್ಕ್ ಟ್ರ್ಯಾಕರ್ಗೆ ನಮ್ಮ ವಿಸಿಬಿಲಿಟಿ ಇದೆ. ಟ್ರ್ಯಾಕರ್ ಇಲ್ಲ ಬಿಡಿ, ವಿಸಿಬಿಲಿಟಿ ಇದೆ. ನಮ್ಮ ವಿಸಿಬಿಲಿಟಿ ಇಲ್ಲದೆ ಇರೋದು ಮೋರ್ ದನ್ 50% ಇದೆ. ಈ ರೀತಿಯಾಗಿ ನಿಮಗೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಉದಾಹರಣೆ ಹೇಳ್ತಾರೆ. ಮೊನ್ನೆ ನಮ್ಮ ಆಫೀಸ್ಗೆ ಒಬ್ಬರು ಬಂದಿದ್ರು. ಅವರು ಕೋರ್ಟ್ ಇಂಜಂಕ್ಷನ್ ಅನ್ನ RTC ಯಲ್ಲಿ ಎಂಟ್ರ್ ಮಾಡೋದಕ್ಕೆ ಎಕರೆಗೆ 1 ಲಕ್ಷ ರೂಪಾಯಿ ಕೇಳ್ತಾರೆ. ಕೋರ್ಟ್ ಇಂಜಂಕ್ಷನ್ ಅನ್ನ ಇನ್ಕಾರ್ಪೊರೇಟ್ ಮಾಡೋದಿಲ್ಲ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಪೆನ್ ಎತ್ತಬೇಕಾದ್ರೂ ಒಂದು ರೇಟ್ ಇದೆ, ಇಳಿಸ್ಬೇಕಾದ್ರೂ ಒಂದು ರೇಟ್ ಇದೆ. ಐ ವಾಸ್ ಶಾಕ್. ಇಂಜೆಕ್ಷನ್ ಎಂಟರ್ ಮಾಡೋದಕ್ಕೆ ಏನೋ ಲಾಸ್ಟ್ ಅಲ್ಲಿ ಹೋಗುವಾಗ ಕೈಯಲ್ಲಿ ಏನೋ ಇಟ್ಟು ಹೋದ್ರೆ ಪರವಾಗಿಲ್ಲ. ಇಂಜೆಕ್ಷನ್ ಎಂಟರ್ ಮಾಡಕ್ಕೆ ಜನವರಿ 23ನೇ ತಾರೀಕು ಅರ್ಜಿ ಕೊಟ್ಟಿದ್ದಾರೆ. RC ಅವ್ರ ಇಂಟರ್ವ್ಯೂನ್ ಆಗುವವರೆಗೂ ಅದು ಇಂಜೆಕ್ಷನ್ ಎಂಟ್ರಿ ಆಗಿಲ್ಲ. ಕೇಳಿದ್ರೆ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿರೋದು ಯಾರು? ಲಾಯರ್ ಕೊಟ್ಟಿದ್ದಾರೆ. ಲಾಯರ್ಗೆ ಗೊತ್ತಿದೆ ಇದು AC ಗೆ ಅರ್ಜಿ ಕೊಡ್ಬೇಕು ಅಂತ. ಆದ್ರೆ ಇಂಟೆನ್ಷನ್ ಅಲ್ಲಿ ತಹಶೀಲ್ದಾರ್ಗೆ ಅರ್ಜಿ ಕೊಡಿಸ್ತಾರೆ ಲಾಯರ್. ಸೊ ಈಸ್ ಹಿ ಆಲ್ಸೋ ಪಾರ್ಟಿ ಟು ದಿಸ್ ರ್ಯಾಕೆಟ್? ಗೊತ್ತಿಲ್ಲ ನನಗೆ. ತಹಶೀಲ್ದಾರು ಅದನ್ನ ಫೈಲ್ ಅನ್ನ AC ಗೆ ಫಾರ್ವರ್ಡ್ ಮಾಡಲ್ಲ. AC ಕೇಳಿದ್ರೆ ನನಗೆ ಬಂದಿಲ್ಲ ಅಂತ ಹೇಳ್ತಾರೆ. ತಹಶೀಲ್ದಾರ್ಗೆ ಪವರ್ಸ್ ಇಲ್ಲ. ಹೇಗಿದೆ ನೋಡಿ, ಪರ್ಫೆಕ್ಟ್ ಸಿಚುವೇಶನ್. Arji is not given to the competent authority. The person who has received the application, he or she should not have received the application, correct? They should have given a reply saying that this is not my jurisdiction. ಅವರು ಕೊಟ್ಟಿಲ್ಲ ಅಥವಾ ಕಾಂಪಿಟೆಂಟ್ ಅಥಾರಿಟಿಗೆ ಫಾರ್ವರ್ಡ್ ಮಾಡಿಲ್ಲ. ಮಧ್ಯದಲ್ಲಿ ಒಬ್ಬ ಮಧ್ಯವರ್ತಿ ಹೇಳ್ತಾನೆ ನನಗೆ 4 ಲಕ್ಷ ರೂಪಾಯಿ ಕೊಟ್ಟರೆ ಅಲ್ಲಿಂದ ತರಿಸ್ಕೊಂಡು ನಾನು ಮಾಡಿಕೊಡ್ತೇನೆ. ಇಂಜೆಕ್ಷನ್ ಎಂಟರ್ ಮಾಡಿ. ಇನ್ನೂ ಶಾಕಿಂಗ್ ನಿಮ್ಗೆ, ಬ್ಯಾಂಕ್ ಬೋಜ ತೆಗೀಲಿಕ್ಕೆ ದುಡ್ಡು ಕೇಳ್ತಾರೆ. ಈ ರೀತಿಯಾದಂತ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ. ಇರುವಾಗ ಸುಧಾರಣೆ ಆಗ್ಬೇಕು. ನಾವೆಲ್ಲ ಮನುಷ್ಯರೇ. ಹಾಗಂತೇಳಿ ಮನುಷ್ಯ ತನವನ್ನ ಕಳ್ಕೊಂಡು ಮಾನವೀಯತೆಯನ್ನ ಕಳ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ಬಾರ್ದು. ಮನುಷ್ಯರೆಲ್ಲ ನಾವು ಉಪ್ಪು ಖಾರ ತಿನ್ನೋರೆ ಎಲ್ಲ ಸರಿ, ಎಲ್ಲಾರ ಮನೆ ದೋಸೆ ತೂತು, ಹಾಗಂತೇಳಿ ಮನುಷ್ಯತ್ವ ಆದ್ರೂ ಇರ್ಬೇಕಲ್ಲ ಹೆಂಗತ್ತದೆ. ಆ ಒಂದು ಮಾನವೀಯತೆಯನ್ನ ನಾವು ಕೆಳಗಿನ ಹಂತದಲ್ಲೂ ಕೂಡ ತರಬೇಕು ಅಂದ್ರೆ ನೀವೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ವಿ. ಸಾಕಷ್ಟು ಕೆಲಸ ಆಗಿದೆ, ಆದ್ರೆ ಆಗ್ಬೇಕಾಗಿರೋದು ಕೂಡ ಇದೆ. ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಈ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸಾಕಷ್ಟು ಕೆಲಸ ಆಗಿದೆ, ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡೋಣ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.